ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ವಾಣಿಜ್ಯ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಶುರುವಾಗಿದೆ. ಪ್ರಸಿದ್ಧ ಮೂನ್ಲೈಟ್ ಹೋಟೆಲ್ನಲ್ಲೂ ತೊಂದರೆಯಾಗಿದೆ. ಮಲ್ಲೇಶ್ವರಂನ ಮೂನ್ಲೈಟ್ ಹೋಟೆಲ್ ಇದು. ಚಾರ್ಕೋಲ್ ಬಳಸಿ ತಂದೂರಿಯನ್ನ ಮಾಡ್ತಿದ್ದಾರೆ ಅಲ್ಲಿರುವಂತಹ ಸಿಬ್ಬಂದಿಗಳು. 18 ಕೆಜಿ ಸಿಲಿಂಡರ್ ಬದಲು 8 ಕೆಜಿ LPG ನೀಡಿದ್ದಾರೆ ಸಿಬ್ಬಂದಿ. ಹೀಗಾಗಿ ತಂದೂರಿ ಮಾಡೋದಕ್ಕೆ ಚಾರ್ಕೋಲ್ ಬಳಸಲಾಗ್ತಾ ಇದೆ. ಪ್ರಸಿದ್ಧ ಮೂನ್ಲೈಟ್ ಹೋಟೆಲ್ನಲ್ಲೂ ಅಡುಗೆ ತಯಾರಿಸೋದಕ್ಕೆ ತೊಂದರೆ ಎದುರಾಗಿದೆ. ಮಲ್ಲೇಶ್ವರಂನ ಮೂನ್ಲೈಟ್ ಹೋಟೆಲ್ ಇದು. ಹೀಗಾಗಿ ಚಾರ್ಕೋಲ್ ಬಳಸಿ ತಂದೂರಿಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. 18 ಕೆಜಿ ಸಿಲಿಂಡರ್ ಬದಲು 8 ಕೆಜಿ LPGಯನ್ನ ನೀಡಿದ್ದಾರೆ ಸಿಬ್ಬಂದಿ. ತಂದೂರಿ ಮಾಡೋದಕ್ಕೆ ಚಾರ್ಕೋಲ್ ಬಳಕೆ ಮಾಡಲಾಗ್ತಾ ಇದೆ. ನಿನ್ನೆ ಕೂಡ ನಾವು ನೋಡಿದ್ವಿ, ಒಂದು ಪ್ರಸಿದ್ಧ 3 ಸ್ಟಾರ್ ಹೋಟೆಲ್ನಲ್ಲಿ ಈ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ನಿಂತು ಹೋಗಿರುವ ಕಾರಣದಿಂದ ಸೌದೆ ಒಲೆಯನ್ನು ಹಾಕೊಂಡು ಅಡುಗೆಯನ್ನು ಮಾಡ್ತಾ ಇದ್ರು. ಆ ದೃಶ್ಯವನ್ನು ನಿನ್ನೆ ಕೂಡ ನಾವು ನೋಡಿದ್ವಿ. ಅಂದರೆ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಆಗಿರುತ್ತೆ, ಗೆಸ್ಟ್ಗಳು ಬರ್ತಾ ಇರ್ತಾರೆ, ಊಟ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಹೀಗಾಗಿ ದುಡ್ಡು ಕೊಟ್ಟಿರ್ತಾರೆ, ಅವರಿಗೆ ಸೇವೆಯನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸೌದೆ ಒಲೆಯನ್ನು ಉಪಯೋಗಿಸ್ಕೊಂಡು ಅಡುಗೆಯನ್ನು ಮಾಡ್ತಾ ಇದ್ರು. ಇನ್ನೊಂದು ಕಡೆ ಇವತ್ತು ಪ್ರಸಿದ್ಧ ಮೂನ್ಲೈಟ್ ಹೋಟೆಲ್ನಲ್ಲಿ ಚಾರ್ಕೋಲ್ ಬಳಸಿ ತಂದೂರಿಯನ್ನ ಮಾಡಿದ್ದಾರೆ ಸಿಬ್ಬಂದಿಗಳು. 18 ಕೆಜಿ ಸಿಲಿಂಡರ್ ಬದಲು 8 ಕೆಜಿ LPGಯನ್ನು ನೀಡಿರ್ತಾರೆ ಸಿಬ್ಬಂದಿ. ಹೀಗಾಗಿ ಅಂದರೆ ಡಿಮ್ಯಾಂಡ್ಗೆ ತಕ್ಕಷ್ಟು ಸಪ್ಲೈ ಇಲ್ಲ. ಹಾಗಾಗಿ ಮುಂದೆ ಇದು ಪರಿಣಾಮ ಬೀರಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮೆನ್ಯೂನಲ್ಲಿ ಚೇಂಜ್ ಕೂಡ ಮಾಡಲಾಗಿದೆ. ಆದಷ್ಟು ಜಾಸ್ತಿ ಗ್ಯಾಸ್ನ ಕನ್ಸ್ಯೂಮ್ ಮಾಡುವಂತಹ ಆಹಾರ ಪದಾರ್ಥಗಳನ್ನು ಸ್ಟಾಪ್ ಮಾಡಲಾಗಿದೆ. ಹಾಗೆ ತಂದೂರಿ ಮಾಡೋದಕ್ಕೆ ಚಾರ್ಕೋಲ್ ಬಳಸಲಾಗಿದೆ.